ನೋಡಿ, ಈ ಒಗ್ಗರಣೆ ಎಲ್ಲ ಹಾಕಿದ ನಂತರ ಅದರ ಪರಿಮಳನೇ ಬೇರೆ. ಆ ತೆಂಗಿನೆಣ್ಣೆಯ ಪರಿಮಳ, ಹಾಗೆಯೇ ಹುರಿದ ಮಸಾಲೆ ಪದಾರ್ಥಗಳ ಪರಿಮಳ ಎಷ್ಟು ಚೆನ್ನಾಗಿರ್ತದೆ. ಆ ಪರಿಮಳಕ್ಕೆ ಉಂಟಲ್ಲ, ನಾವು ಒಂದು 2 ಸೌಟು ಜಾಸ್ತಿ ಊಟ ಮಾಡುವಂತ ಹೇಳಿ ಆಗ್ತದೆ. ಫ್ರೆಂಡ್ಸ್, ದೇವಸ್ಥಾನಗಳಲ್ಲಿ ಜಾತ್ರೆ ನವರಾತ್ರಿಯ ಸಂದರ್ಭದಲ್ಲಿ ಸಿಹಿ ಕುಂಬಳಕಾಯಿ ಮತ್ತು ಬಾಳೆಕಾಯನ್ನು ಉಪಯೋಗಿಸಿಕೊಂಡು ತೋರಕೊದ್ದೆಲು ಮಾಡ್ತಾರೆ. ತುಂಬಾ ಚೆನ್ನಾಗಿರ್ತದೆ. ಅಂದರೆ ಆ ಸಂದರ್ಭಗಳಲ್ಲಿ ಹರಕೆ ಎಲ್ಲ ಬಂದಿರ್ತದೆ ನೋಡಿ, ಆ ಹರಕೆಯಲ್ಲಿ ಬಂದ ತರಕಾರಿಗಳನ್ನು ಉಪಯೋಗಿಸಿಕೊಂಡು ತೋರಕೊದ್ದೆಲು ಮಾಡುವಂಥದ್ದು. ಅದೇ ರೀತಿ ಮನೆಯಲ್ಲಿ ಕೂಡ ಸಿಂಪಲಾಗಿ ಕುಂಬಳಕಾಯಿ ಮತ್ತು ಈ ಬಾಳೆಕಾಯಿನ ಉಪಯೋಗಿಸಿಕೊಂಡು ತೋರಕೊದ್ದೆಲು ಮಾಡ್ಬೋದು. ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ದೇವಸ್ಥಾನದ ಶೈಲಿಯ ತೋರಕೊದ್ದೆಲಿಗೆ ನಾನಿವತ್ತು ಚೀನಿಕಾಯಿ, ಕೆಂಪು ಕುಂಬಳ ಹಾಗೆಯೇ ಈ ಬಾಳೆಕಾಯನ್ನು ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೇನೆ. 2 ಬಾಳೆಕಾಯಿ ಹಾಗೆಯೇ 1 ಚೀನಿಕಾಯಿ ತಗೊಂಡಿದ್ದೇನೆ. ಅದನ್ನು ಈಗ ಕಟ್ ಮಾಡಿಕೊಳ್ಳುವ. ಬಾಳೆಕಾಯಿದು ನೋಡಿ, ಬುಡ ಮತ್ತು ಮೇಲ್ಗಡೆ ಎರಡನ್ನೂ ತೆಗಿಬೇಕು. ಮತ್ತು ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡಿಕೊಳ್ಬೇಕು. ನಾನು ಈ ಥರ ಮಧ್ಯದಲ್ಲಿ ಕಟ್ ಮಾಡಿಕೊಳ್ತೇನೆ. ಸಿಪ್ಪೆಯೆಲ್ಲ ಏನು ತೆಗಿಲಿಕ್ಕಿಲ್ಲ, ಈ ಹೋಳುಗಳನ್ನು ಇಷ್ಟು ದೊಡ್ಡದಾಗಿ ಮಾಡಿಕೊಂಡ್ರೆ ಸಾಕಾಗ್ತದೆ. ಚೀನಿಕಾಯನ್ನು ಕಟ್ ಮಾಡುವ. ನೋಡಿ, ಈ ಥರ ಉದ್ದಕ್ಕೆ ಕಟ್ ಮಾಡಿಕೊಂಡು ಮಧ್ಯದ ಬೀಜ ಎಲ್ಲ ತೆಗೆಯುವ. ಮಧ್ಯದ ಫುಲ್ ಈ ಥರ ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ದೊಡ್ಡ ದೊಡ್ಡ ಹೋಳನ್ನೇ ಮಾಡಿಕೊಳ್ಳುವ. ಈ ಜಾತ್ರೆ ನವರಾತ್ರಿ ಇದರಲ್ಲೆಲ್ಲ ತುಂಬ ಮಾಡ್ತಾರೆ. ಅಂದರೆ ಈ ಚೀನಿಕಾಯಿಯದ್ದು ಜಾಸ್ತಿ ಮಾಡುವಂಥದ್ದು. ದೊಡ್ಡ ದೊಡ್ಡ ಚೀನಿಕಾಯಿನ ಯೂಸ್ ಮಾಡಿಕೊಂಡು ಮಾಡ್ತಾರೆ. ನಾನಿವತ್ತು ಅದೇ ಶೈಲಿಯ ತೋರಕೊದ್ದೆಲು ಮಾಡ್ತಾ ಇರುವಂಥದ್ದು. ತುಂಬಾ ಚೆನ್ನಾಗಿರ್ತದೆ. ನಾನಿಲ್ಲಿ ಖಾರಕ್ಕೆ 2 ಹಸಿಮೆಣಸನ್ನು ತಗೊಂಡಿದ್ದೇನೆ. ಹೀಗೆ ಮಧ್ಯದಲ್ಲಿ ಕಟ್ ಮಾಡಿ ಹಾಕಿದರೆ ಖಾರ ಎಲ್ಲ ಬಿಟ್ಟು ಚೆನ್ನಾಗಿರ್ತದೆ. 2 ಹಸಿಮೆಣಸು ಸಾಕಾಗ್ತದೆ. ನಮ್ಮ ತೋರಕೊದ್ದೆಲಿಗೆ ತರಕಾರಿ ಎಲ್ಲ ಕಟ್ ಮಾಡಿಕೊಂಡಾಗಿದೆ. ಸಾಮಾನು ಕೂಡ ಎಲ್ಲ ರೆಡಿ ಮಾಡಿಕೊಂಡಿದ್ದೇವೆ ನಾವು. ಇನ್ನದನ್ನು ಉಂಟಲ್ಲ ಹಾಕಿ ಬೇಯಿಸೋದೆ. ಬೇಯಿಸಲಿಕ್ಕೆ ಬೇಕಾಗಿ ನಾನಿಲ್ಲಿ ಒಂದು ಪಾತ್ರದಲ್ಲಿ 1/4 ಪಾತ್ರದಷ್ಟು ನೀರಿಟ್ಟಿದ್ದೇನೆ. ಅದು ಬಿಸಿ ಆಗ್ತಾ ಉಂಟು ನೋಡಿ. ಈ ಬಿಸಿ ನೀರಿಗೆ ಉಂಟಲ್ಲ ಈ ಚೀನಿಕಾಯನ್ನು ಹಾಕೊಳ್ಳುವ. ಅದರ ಒಟ್ಟಿಗೆ ಮೆಣಸು ಹಾಗೆಯೇ ಬಾಳೆಕಾಯಿ ಒಟ್ಟಿಗೆ ಹಾಕ್ಕೊಂಡು ಬೇಯಿಸುವ. ನೋಡಿ, ಇನ್ನಿದಕ್ಕೆ ನಾವು ಒಂದು ಲಿಂಬೆಹಣ್ಣು ಗಾತ್ರದಷ್ಟು ನಾನು ಬೆಲ್ಲ ಹಾಕ್ಕೊಳ್ತೇನೆ. ಅಂದರೆ ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಉಂಟು ನೋಡಿ. ಮತ್ತು ಈ ಸಾಂಬಾರು ಉಂಟಲ್ಲ ಸ್ವಲ್ಪ ಸಿಹಿ ಸಿಹಿ ಇರ್ತದೆ, ಹಾಗಾಗಿ ನಾನಿಲ್ಲಿ ಬೆಲ್ಲ ಸ್ವಲ್ಪ ಜಾಸ್ತಿ ತಗೊಂಡೆ. ಇನ್ನು ಅದಕ್ಕೆ ಹುಣಸೆ ಹಣ್ಣಿನ ನೀರನ್ನು ಕೂಡ ಹಾಕೋಬೇಕು. ನಾನಿಲ್ಲಿ ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ಹುಣಸೆ ಹಣ್ಣಿನ ನೀರು ಹಾಕ್ಕೊಳ್ತೇನೆ. ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪನ್ನು ಇವಾಗಲೇ ಹಾಕೊಳ್ಳೋದ್ರಿಂದ ಈ ತರಕಾರಿ ಉಪ್ಪನ್ನು ಚೆನ್ನಾಗಿ ಹೇಳ್ಕೊಳ್ತದೆ. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ತೇನೆ ಬೇಯುವಾಗಲೇ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಹಾಗೆ ಮುಚ್ಚಿಡುವ. ಒಂದು 15 ರಿಂದ 20 ನಿಮಿಷ ಮೀಡಿಯಮ್ ಉರಿಯಲ್ಲಿ ಇದು ಚೆನ್ನಾಗಿ ಬೇಯಲಿ. ಇನ್ನು ನಾವು ತೋರಕೊದ್ದೆಲಿಗೆ ಬೇಕಾಗಿ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ. ಮಸಾಲೆಯನ್ನು ಸ್ವಲ್ಪ ಹುರಿಬೇಕು. ಹುರಿಲಿಕ್ಕೆ ನಾನು ಒಂದು 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತೇನೆ. 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ, 1 ಸ್ಪೂನ್ ಜೀರಿಗೆ, ಹಾಗೆಯೇ 1 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, 1/4 ಸ್ಪೂನ್ ಮೆಂತೆ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡುವ. ನಾನಿಲ್ಲಿ ಸ್ವಲ್ಪ ಸಾಂಬಾರು ಮಾಡೋದ್ರಿಂದ ಸ್ವಲ್ಪನೇ ಕ್ವಾಂಟಿಟಿ ಹಾಕ್ಕೊಂಡಿದ್ದೇನೆ. ಅಂದರೆ ನಾನು ಮಾಡ್ತಿರುವ ಸಾಂಬಾರು ಇವತ್ತಿಗೆ ಒಂದು 4 ರಿಂದ 5 ಜನಕ್ಕೆ ಸಾಕಾಗುವಷ್ಟು ಮಾಡ್ತಾಯಿದ್ದೇನೆ. ಇದನ್ನು ಚೆನ್ನಾಗಿ ಹುರಿಬೇಕು. ಹುರಿಬೇಕಾದ್ರೆ ಮಸಾಲೆ ಪರಿಮಳ ಬರ್ತದೆ. ಹಾಗೆಯೇ ಉದ್ದಿನಬೇಳೆದೆಲ್ಲ ಕಲರ್ ಚೇಂಜ್ ಆಗ್ತದೆ. ಅಷ್ಟಾದರೆ ಸಾಕು. ಇನ್ನು ನಾನು ಇದಕ್ಕೆ ಒಂದು 4 ರಿಂದ 5 ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ತೇನೆ. ಹಾಗೆ ನಾನು ಚೀಟಕ್ಕೆ ಇಂಗನ್ನು ಕೂಡ ಇವಾಗಲೇ ಸೇರಿಸ್ತೇನೆ. 2 ಎಸಳು ಕರಿಬೇವನ್ನು ಹಾಕ್ಕೊಳ್ಳುವ. ಕರಿಬೇವು ಹಾಕೋದ್ರಿಂದ ನಮ್ಮ ಮಸಾಲೆ ಉಂಟಲ್ಲ ಪರಿಮಳ ಬೇರೆಯೇ ಬರ್ತದೆ. ತುಂಬ ಚೆನ್ನಾಗಿರುವಂತಹ ಪರಿಮಳ ಬರ್ತದೆ. ಈಗ ಮಸಾಲೆಯನ್ನು ನಾವು ರುಬ್ಬಿಕೊಳ್ಳಿಕ್ಕೆ ಉಂಟು. ಅದಕ್ಕೆ ಬೇಕಾಗಿ ನಾನಿಲ್ಲೊಂದು ಅರ್ಧ ಕಡ್ಡಿ ತೆಂಗಿನಕಾಯಿನ ತುರಿದು ಹಾಕ್ಕೊಂಡಿದ್ದೇನೆ. ಈಗ ಹುರಿದ ಮಸಾಲೆಯನ್ನು ಹಾಕ್ಕೊಳ್ಳುವ. ಒಂದು 3/4 ಲೋಟದಷ್ಟು ನೀರನ್ನು ಸೇರಿಸುವ. ನುಣ್ಣಗೆ ರುಬ್ಬುವ. ನೋಡಿ, ಕುಂಬಳಕಾಯಿ ಹಾಗೆಯೇ ಬಾಳೆಕಾಯಿ ಚೆನ್ನಾಗಿ ಬೆಂದಿದೆ. ಇನ್ನದಕ್ಕೆ ನಾವು ರುಬ್ಬಿದ ಮಸಾಲೆಯನ್ನು ಹಾಕುವ. ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆಯನ್ನು ಚೆನ್ನಾಗಿ ಬೇಯಿಸಿಟ್ಟಿದ್ದೆ. ಫುಲ್ಲು ಸ್ಮ್ಯಾಶ್ ಆಗಿದೆ ನೋಡಿ. ನಾವು ತೊಗರಿಬೇಳೆಯನ್ನು ಹಾಕೋದ್ರಿಂದ ಯಾವುದೇ ಸಾಂಬಾರು ಉಂಟಲ್ಲ ದಪ್ಪವಾಗಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ. ಅಂದರೆ ಈ ದೇವಸ್ಥಾನಗಳಲ್ಲೆಲ್ಲ ತುಂಬ ಲಾಟ್ಗಟ್ಟಲೆ ಸಾಂಬಾರೆಲ್ಲ ಮಾಡ್ತಾರೆ ನೋಡಿ. ಆವಾಗ ದಪ್ಪ ಬರಬೇಕಂತ ಹೇಳಿ ಆದರೆ ಈ ತೊಗರಿಬೇಳೆ ಹಾಕಬೇಕು, ಆವಾಗಲೇ ದಪ್ಪ ಬರ್ತದೆ. ಅದನ್ನು ಈಗ ಫುಲ್ ಮಿಕ್ಸ್ ಮಾಡುವ.
ಒಳ್ಳೆ ಕುದಿ ಬಂದಿದೆ. ಇಷ್ಟಾದರೆ ಸಾಕು. ಇದಕ್ಕೊಂದು ಒಗ್ಗರಣೆ ಕೊಡುವ. 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕುವ. ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ, ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ. ಸಾಸಿವೆ ಸಿಡಿತಿದ್ದ ಹಾಗೆಯೇ ಒಂದು ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡೆ. ಬ್ಯಾಡಗಿ ಮೆಣಸು ಇಡೀ ಹಾಕೊಳ್ಳೋದು ಬೇಡ, ಕಟ್ ಮಾಡಿ ಹಾಕಿದರೆ ಬೇಗ ಫ್ರೈ ಆಗ್ತದೆ. ಹಾಗೆಯೇ ಒಂದು ಎಸಳು ಕರಿಬೇವು. ನಮ್ಮ ಬಾಳೆಕಾಯಿ ಹಾಗೆ ಸಿಹಿ ಕುಂಬಳಕಾಯಿ ತೋರಕೊತ್ತಲ್ಲಿ ಯಾವ ರೀತಿ ರೆಡಿಯಾಗಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ಒಗ್ಗರಣೆ ಎಲ್ಲ ಹಾಕಿದ ನಂತರ ಅದರ ಪರಿಮಳನೇ ಬೇರೆ. ಆ ತೆಂಗಿನೆಣ್ಣೆಯ ಪರಿಮಳ, ಹಾಗೆಯೇ ಹುರಿದ ಮಸಾಲೆ ಪದಾರ್ಥಗಳ ಪರಿಮಳ ಎಷ್ಟು ಚೆನ್ನಾಗಿರ್ತದೆ. ಆ ಪರಿಮಳಕ್ಕೆ ಉಂಟಲ್ಲ, ನಾವು ಒಂದು 2 ಸೌಟು ಜಾಸ್ತಿ ಊಟ ಮಾಡುವಂತ ಹೇಳಿ ಆಗ್ತದೆ, ಅಷ್ಟು ಚೆನ್ನಾಗಿರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಚೀನಿಕಾಯಿ ಮತ್ತು ಬಾಳೆಕಾಯಿನ ತೋರಕೊದ್ದಲ್ಲಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಕಾಣ್ತಾ ಉಂಟು, ಹಾಗೆಯೇ ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು. ಈ ಥರ ನೀವು ಮನೆಯಲ್ಲಿ ಈ ತೋರಕೊದ್ದಲ್ಲಿ ಮಾಡಿದರೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ, ಹಾಗೆಯೇ 2 ತುತ್ತು ಜಾಸ್ತಿ ಊಟ ಮಾಡ್ತಾರೆ. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡ್ತೀರಲ್ಲ. ಹಾಗೆ ನಮ್ಮ ಕರಾವಳಿ ಮಿರರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.